ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಹಾಯ್ ಹಲೋ, ವೆಲ್ಕಮ್ ಟು ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಹಲವಾರು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅವರಿಂದ ಈಗಾಗಲೇ ವೃತ್ತಿಪರ ವಿವಿಧ ಹುದ್ದೆಗಳಿಗೆ, ವೃತ್ತಿಪರ ಕೋರ್ಸ್ಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಅವುಗಳಿಗೆ ಅರ್ಜಿಗಳನ್ನು ಸಲ್ಲಿಸುವುದಕ್ಕಿಂತ ಮೊದಲು ಆನ್ಲೈನ್ನಲ್ಲಿ ತಾವು KEA ಪೋರ್ಟಲ್ಗೆ ಹೋಗಿ ಮೊದಲು ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ನೀವೇ ಕ್ರಿಯೇಟ್ ಮಾಡಿಕೊಂಡು ನಂತರದಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಅದರ ಒಂದು ಡೆಮೋ ವಿಡಿಯೋವನ್ನು ನಾನು ಈಗ ನೀಡ್ತಾ ಇದ್ದೇನೆ ನಿಮಗೆ. ಹೇಗೆ ನಾವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಸೆಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಇಲ್ಲಿ ಎರಡೂ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾನು ಹೇಳ್ತೇನೆ. ಅದು ಹೇಳೋದಕ್ಕಿಂತ ಮೊದಲು ಫಸ್ಟ್ ಪ್ರಾರಂಭದಲ್ಲಿ ನಾವು ಒಂದು ವೆಬ್ ಬ್ರೌಸರ್ಗೆ ಹೋಗೋಣ. ಅದು ಸಾಮಾನ್ಯವಾಗಿ ಗೂಗಲ್ ಕ್ರೋಮು. ಆ ಗೂಗಲ್ ಕ್ರೋಮ್ಗೆ ಹೋದಾಗ ಇಲ್ಲಿ ಈ ರೀತಿ ಗೂಗಲ್ ಕ್ರೋಮ್ ಓಪನ್ ಆಗ್ತದೆ. ಈ ಗೂಗಲ್ ಕ್ರೋಮ್ ಓಪನ್ ಆದ ನಂತರ ಈ ಸರ್ಚ್ ಮಾಡಬೇಕು. ನಾವು ಇಲ್ಲಿ ಸರ್ಚ್ ಮಾಡೋದಕ್ಕಿಂತ ಮೊದಲು ಪ್ರಾರಂಭದಲ್ಲಿ ಎರಡು ಮಾಹಿತಿಗಳನ್ನು ತಮಗೆ ಹೇಳ್ತೇನೆ. ಇಲ್ಲಿ ಎರಡು ವಿಧದಲ್ಲಿ ನಾವು ರಿಜಿಸ್ಟ್ರೇಷನ್ಗಳನ್ನು ನಾವು ಮಾಡಬಹುದು. ಒಂದು ರಾಜ್ಯ ಸರ್ಕಾರದ, ಕರ್ನಾಟಕ ರಾಜ್ಯ ಸರ್ಕಾರದ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮತ್ತು ದ್ವಿತೀಯ PUC ಬೋರ್ಡ್ನಿಂದ ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ತಾವು ಪಾಸಾಗಿದ್ದರೆ ತಾವು ಈಸಿಲಿ ಆ ರಿಜಿಸ್ಟ್ರೇಷನನ್ನು ಮುಗಿಸ್ಬಿಡ್ಬೋದು. ಜೊತೆಗೆ ಭಾಳ ಮುಖ್ಯವಾಗಿರೋದು ಅಂದರೆ ತಾವು ಅಲ್ಲಿ ಸ್ಯಾಟ್ಸ್ ನಂಬರನ್ನು ಹಾಕಿದರೆ ನಿಮ್ಮ ಮಾಹಿತಿ ಆಟೋ ಫೆಚ್ ಆಗ್ತದೆ ಒಂದು. ಇನ್ನು CBSE ಮತ್ತು ICSE ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರಾರಂಭದಲ್ಲಿ ತೊಡಕಾಗ್ತಾ ಇರೋದನ್ನು ಒಂದಿಷ್ಟು ವಿದ್ಯಾರ್ಥಿಗಳು ಹಂಚಿಕೊಂಡಿರೋದ್ರಿಂದ ನಾನು ಎಕ್ಸಾಂಪಲ್ ಆಗಿ ನಾನು CBSE ವಿದ್ಯಾರ್ಥಿಗಳನ್ನೇ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಡೆಮೋ ವಿಡಿಯೋದಲ್ಲಿ. ಆ CBSE ವಿದ್ಯಾರ್ಥಿಗಳು ತಾವು ಪ್ರಾರಂಭದಲ್ಲಿ SSLCಯ ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ಹಾಕಿದ ನಂತರ ಉಳಿದದ್ದೆಲ್ಲ ಮ್ಯಾನುವಲ್ ಆಗಿ ತಾವು ಸೆಲೆಕ್ಷನ್ ಮಾಡ್ತಾ ಹೋಗಬೇಕು. ಈಗ ಒಂದೊಂದಾಗಿ ಹಂತಗಳನ್ನು ನೋಡೋಣ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ಗಳನ್ನು ಹೇಳ್ತಾ, ಯಾರು ಪ್ರಾರಂಭದಲ್ಲಿ ನನ್ನ ಈ ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಹೋಗಿ ನೇರವಾಗಿ ನಾನು KEA.car.nic.in.2025 ಈ ರೀತಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತದೆ ತಮಗೆ. ಇಲ್ಲಿ ಅದಾದ ಮೇಲೆ ತಾವು ಅದರ ಮೇಲೆ ಕ್ಲಿಕ್ ಮಾಡಿ. ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತಮಗೆ ಮುಖ್ಯವಾದ ಹೋಮ್ ಪೇಜ್ ಒಂದು ಬರ್ತದೆ. ಆ ಹೋಮ್ ಪೇಜ್ ಗಮನಿಸಿ. ಈ KEA ಹೋಮ್ ಅಂತಿದೆ. ಆ ಹೋಮ್ ಪೇಜ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಈಗ ನಾನು ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ ಹೋಮ್ ಪೇಜ್ ಓಪನ್ ಆದಮೇಲೆ ಒಂದಿಷ್ಟು ಟ್ಯಾಬ್ ರನ್ ಆಗ್ತಾ ಇದೆ. ಇಲ್ಲಿ ಗಮನಿಸಿ. ಪ್ರಾರಂಭದಲ್ಲಿಯೇ ತಮಗೆ UGCET 2025 ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆ. ಅದು ರನ್ ಆಗ್ತಾ ಇದೆ, ಲಿಂಕ್ ಆ್ಯಕ್ಟಿವ್ ಇದೆ ಅಂತ ಅರ್ಥ. ಇನ್ನು ಇಲ್ಲಿಂದ ತಾವು ಮೆನು ಬಟನ್ಗೆ ತೆರಳಬೇಕು. ಇಲ್ಲಿದೆ ಮೆನು. ಈ ಮೆನು ಬಟನ್ನ ಕ್ಲಿಕ್ ಮಾಡ್ತೇನೆ. ಈ ಮೆನು ಬಟನ್ ಕ್ಲಿಕ್ ಆದಮೇಲೆ ಒಂದಿಷ್ಟು ಆಪ್ಷನ್ಗಳು ಓಪನ್ ಆಗ್ತವೆ. ಈ ಆಪ್ಷನ್ಗಳಲ್ಲಿ ಮುಖ್ಯವಾಗಿರೋದು ಅಂದರೆ ನಾವು ಹೋಗಬೇಕಾಗಿರೋದು ಪ್ರವೇಶ. ಇದು ಪ್ರವೇಶ ಇಂಗ್ಲೀಷ್ ನೀವು ಲ್ಯಾಂಗ್ವೇಜಲ್ಲಿ ಹೋದರೆ ಮೆನು ಅಂಥೇಳಿ ಹೋಗಬಹುದು. ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟೆಲ್ಲ ಟ್ಯಾಬ್ಗಳು ತೆರೆದುಕೊಳ್ತವೆ, ಸಬ್ ಟ್ಯಾಬ್ಗಳು. ಅದರಲ್ಲಿ ಗಮನಿಸಿ UGCET 2025 ತಾವು ಕ್ಲಿಕ್ ಮಾಡಬೇಕು. ಒನ್ಸ್ UGCET 2025 ಕ್ಲಿಕ್ ಆದಮೇಲೆ ಇಲ್ಲಿ ಹಲವಾರು UGCET 2025ಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನೆಲ್ಲ ಆನ್ಲೈನ್ನಲ್ಲಿ ಮಾಹಿತಿಗಳನ್ನು ನೀಡಿದ್ದಾರೆ ಇಲ್ಲಿ ಬಿಟ್ಟಿರ್ತಾರೆ. ಗಮನಿಸಿ. ಮೊದಲಿಗೆ UGCET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಇದೆ. 2025 ಮಾಹಿತಿ ಬುಲೆಟಿನ್ ಇದೆ, ಬ್ರೌಚರ್ ಇದೆ. ಆಮೇಲೆ ಅರ್ಹತಾ ಷರತ್ತು ವಿವರಗಳು ಅಂತಿದೆ. UGCET ಅರ್ಹತಾ ಷರತ್ತು ವಿವರ ಅಂದರೆ ಕ್ಲಾಸಸ್ ಬರ್ತವೆ. ಏನಿಂದ ಓವರೆಗೆ ಸುಮಾರು 15 ಕ್ಲಾಸಸ್ ಇದ್ದಾವೆ. ಅದರ ಮಾಹಿತಿಗಾಗಿ ಕೂಡ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ. ನನ್ನ ಚಾನಲ್ನಲ್ಲಿ ತಾವು ವೀಕ್ಷಣೆ ಮಾಡ್ಬೋದು. ಅದರ ಜೊತೆಗೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಇಡೀ ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ನ ಒಂದು ಫ್ಲೋ ಚಾರ್ಟ್ ಇದೆ. ಈ ಫ್ಲೋ ಚಾರ್ಟ್ನ ವಿಡಿಯೋವನ್ನು ಕೂಡ ನಾನು ತಮಗಾಗಿ ಮಾಡಿದ್ದೇನೆ. ತಾವು ಅದನ್ನು ಕೂಡ ವೀಕ್ಷಿಸ್ಬೋದು. ಇನ್ನು CET 2025ಕ್ಕೆ ಈಗಾಗಲೇ ಪಠ್ಯಕ್ರಮವನ್ನು ಅನೌನ್ಸ್ ಮಾಡಿದ್ದಾರೆ, ಪ್ರಕಟಣೆ ಹೊರಡಿಸಿದ್ದಾರೆ. ಇವೆಲ್ಲ ಮುಂತಾದವುಗಳಿದ್ದಾವೆ. ಈಗ ನಾವು ಇಲ್ಲಿಂದ ಪ್ರಾರಂಭದಲ್ಲಿ ನಾವು ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡಬೇಕು ಅಂತಂದಾಗ
ತಾವು ಇದನ್ನು ಕ್ಲಿಕ್ ಮಾಡಬೇಕು. UGCET 2025 ಲಿಂಕನ್ನು ಕ್ಲಿಕ್ ಮಾಡಬೇಕು. ಈಗ ನಾನು ಕ್ಲಿಕ್ ಮಾಡ್ತೇನೆ. ನಿಧಾನಕ್ಕೆ ಸ್ವಲ್ಪ ಸರ್ವರ್ ಬ್ಯುಸಿ ಇರೋದ್ರಿಂದ ಅದು ಓಪನ್ ಆಗ್ತದೆ, ಲೋಡ್ ಆಗ್ತದೆ. ಲೋಡ್ ಆದಮೇಲೆ ಗಮನಿಸಿ, ಒಂದಿಷ್ಟು ಮಾಹಿತಿಗಳು ಇಲ್ಲಿದ್ದಾವೆ. ತಮಗೆ ಏನೆಲ್ಲ ಮಾಹಿತಿಗಳು ಎಂಬುದನ್ನು ತಾವು ಗಮನಿಸಬೇಕಾಗ್ತದೆ. ಇಲ್ಲಿ ಈ ಕಾಲಮ್ನಲ್ಲಿ ಇರತಕ್ಕಂಥ ಮಾಹಿತಿಗಳನ್ನು ತಾವು ಗಮನಿಸಿ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಕಾಲಮ್ನಲ್ಲಿ ಏನೇನಿದೆ: UGCET ಇಂಜಿನಿಯರಿಂಗು, ಮೆಡಿಕಲ್ಲು, ನೀಟು, ಆಯುಷು, ಪಶುವೈದ್ಯಕೀಯ, ಕೃಷಿ ವಿಜ್ಞಾನ, ಕೃಷಿ ವೆಟರ್ನರಿ, ಆರ್ಕಿಟೆಕ್ಚರು, ನರ್ಸಿಂಗು, ಫಾರ್ಮಸಿ ಮತ್ತು ಪ್ಯಾರಾಮೆಡಿಕಲ್, BPO, BPT ಇವೆಲ್ಲ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಅಂಥೇಳಿ ಇದೆ. ಸೊ ಹಾಗಾಗಿ ಯಾರ್ಯಾರು ಈ ಎಲ್ಲ ಬೇರೆ ಬೇರೆ ವಿವಿಧ ಕೋರ್ಸ್ಗಳಿಗೆ ಆಸಕ್ತರಾಗಿದ್ದೀರಿ ಅವರೆಲ್ಲರೂ ಕೂಡ ಈ ಅಪ್ಲಿಕೇಶನನ್ನು ತಾವು ಸಲ್ಲಿಸಬೇಕು. ಇನ್ನು ಈ ಅರ್ಜಿಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಒಂದಿಷ್ಟು ಮಾಹಿತಿಗಳು ಇಲ್ಲಿ ಕೂಡ ನೀಡಿದ್ದಾರೆ. ಏನೆಲ್ಲ ತಾವುಗಳು ತೆಗೆದುಕೊಂಡು ತಯಾರಾಗಿರಬೇಕು ಅರ್ಜಿಗೆ ಅಂತ ಹೇಳಿದೆ. ತಾವು ದಯವಿಟ್ಟು ಗಮನಿಸಿ. ಇಲ್ಲಿ ನಾನು ಮಾರ್ಕ್ ಮಾಡಿ ತಮಗೆ ತೋರಿಸ್ತಾ ಇದ್ದೇನೆ. SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಅದರಲ್ಲಿ ನಿಮಗೆ ರಿಜಿಸ್ಟರ್ ನಂಬರ್ ಅದು ಗೊತ್ತಾಗ್ತದೆ. ಸ್ಯಾಟ್ಸ್ ನಂಬರ್ ಕೂಡ ಬೇಕಾಗ್ತದೆ. ಇನ್ನು 12th PUC ಮಾರ್ಕ್ಸ್ ಕಾರ್ಡು. ಈ 12th PUC ಮಾರ್ಕ್ಸ್ ಕಾರ್ಡ್ ಅಂದಾಗ ಇಲ್ಲೊಂದಿಷ್ಟು ಸ್ವಲ್ಪ ನಿಮಗೆ ಮಾಹಿತಿ ಕೂಡ ಬೇಕಾಗ್ತದೆ. ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಹಿಂದಿನ ವರ್ಷದ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಅಂತಿದೆ. ಇಲ್ಲಿ ಈಗಾಗಲೇ ಯಾರೆಲ್ಲ ಮುಗಿಸ್ಕೊಂಡು ಈ ಸಾರಿ KCET ಎಕ್ಸಾಮು, ನೀಟ್ ಎಕ್ಸಾಮ್ ಬರಿತಾ ಇದ್ದೀರಿ ಅವರಿಗೆ ಅದು ಪ್ರಾಬ್ಲಮ್ ಆಗೋದೇ ಇಲ್ಲ. ಯಾಕಂದರೆ ಆಲ್ರೆಡಿ ಅವ್ರ ಹತ್ರ ಮಾರ್ಕ್ಸ್ ಕಾರ್ಡ್ ಇರ್ತದೆ, ರಿಜಿಸ್ಟರ್ ನಂಬರ್ ಇರ್ತದೆ. ಇವೆಲ್ಲವೂ ಇರೋದ್ರಿಂದ ಬೇಗ ಅವ್ರದ್ದೆಲ್ಲ ಮಾಹಿತಿ ಫೆಚ್ ಮಾಡಿಕೊಂಡು ಅಪ್ಲಿಕೇಶನ್ ಪ್ರೋಸೆಸ್ ಮುಂದಕ್ಕೆ ಹೋಗ್ತದೆ. ಒಂದು ವೇಳೆ ಈ ಸಾಲಿನಲ್ಲಿ ದ್ವಿತೀಯ PUC ಎಕ್ಸಾಮ್ ಬರೀತಕ್ಕಂಥ ಫ್ರೆಷರ್ಸ್ ವಿದ್ಯಾರ್ಥಿಗಳಿದ್ದಲ್ಲಿ ತಾವು 11ನೇ ತರಗತಿಯ ಅಥವಾ ನಿಮಗೀಗ ಆಲ್ರೆಡಿ ಪ್ರಾಯೋಗಿಕ ಪರೀಕ್ಷೆಗಳು ನಡೀತಾ ಇದ್ದಾವೆ. ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನಿಮ್ಗೆ ಹಾಲ್ ಟಿಕೆಟ್ ಇಶ್ಯೂ ಮಾಡಿದ್ದಾರೆ. ಹಾಲ್ ಟಿಕೆಟ್ನಲ್ಲಿ ನೀಡಿರ್ತಕ್ಕಂಥ ನಂಬರನ್ನು ಹಾಕಿ ಕೂಡ ಪ್ರೊಸೆಸ್ಸನ್ನು ಮಾಡ್ಬೋದು ಅಂಥೇಳಿ KA ಗೈಡ್ಲೈನ್ಸ್ನಲ್ಲಿ ಇದೆ. ಆದರೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಾರಿ ತಮ್ಮ ಕಾಲೇಜಿನ, ತಾವು ವ್ಯಾಸಂಗ ಮಾಡ್ತಾ ಇರುವ ಕಾಲೇಜಿನ ಪ್ರಾಂಶುಪಾಲರನ್ನು ಅಥವಾ ನಿಮ್ಮ ಕಾಲೇಜಿನಲ್ಲಿ ಈ CETಗೆ ಸಂಬಂಧಿಸಿದ ಒಬ್ಬ ನೋಡಲ್ ಅಧಿಕಾರಿಗಳನ್ನು ಮಾಡಿರ್ತಾರೆ, ಅವರನ್ನು ಭೇಟಿಯಾಗಿ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಯಿರಿ. ಇನ್ನು RD ಸಂಖ್ಯೆ ಬೇಕು. ನಿಮ್ಮ ವಿವಿಧ ಪ್ರವರ್ಗಗಳ ಅಡಿಯಲ್ಲಿ ಮೀಸಲಾತಿ ಬಯಸಿರ್ತೀರಿ. 371J ಅದರ RD ಸಂಖ್ಯೆಗಳು ಅವು ತಯಾರಾಗಿರಬೇಕು, ನಿಮ್ಮ ಹತ್ರ ಇರಬೇಕು ತಯಾರಾಗಿ. ಜೊತೆಗೆ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ಅಂತಿದೆ. ತಾವು ರಾಜ್ಯ ಸರ್ಕಾರದ ವಿದ್ಯಾಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿದರೆ 10th ಮತ್ತು PUC ನಿಮ್ಗೆ ಅದು ಪ್ರಾಬ್ಲಮೇ ಆಗೋದಿಲ್ಲ. ಕನಿಷ್ಠ ಸತತ 7 ವರ್ಷಗಳ ಅಧ್ಯಯನ, 1ರಿಂದ 12ವರೆಗೂ ಕರ್ನಾಟಕ ರಾಜ್ಯದಲ್ಲಿ ತಾವು ಅಧ್ಯಯನ ಮಾಡಿರ್ತೀರಿ. ಸ್ಯಾಟ್ಸ್ ಹಾಕಿದರೆ ಆಟೋ ಫೆಚ್ ಆಗ್ತದೆ. ಒಂದು ವೇಳೆ CBSE ಮತ್ತು ICSE ವಿದ್ಯಾರ್ಥಿಗಳಿಗೆ ಈ ಅಧ್ಯಯನ ಮಾಡಿದ ವ್ಯಾಸಂಗದ ವಿವರಗಳಲ್ಲಿ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಅನಾನುಕೂಲತೆಗಳಾದರೆ ಅಲ್ಲೇ ಒಂದು ಟ್ಯಾಬ್ ಇದೆ, ಅದರ್ಸ್ ಅಂತ ಹೇಳಿ ತಾವು ಟಿಕ್ ಮಾಡಿಕೊಂಡು ಮ್ಯಾನುವಲ್ ಆಗಿ ಕ್ರಮ ಸಂಖ್ಯೆ, ಓದಿದ ತರಗತಿ, ಯಾವ ಶಾಲೆಯಲ್ಲಿ ಓದಿದ್ರಿ, ಯಾವ ವರ್ಷ ಓದಿದ್ರಿ ಎಂಬುದನ್ನು ತಾವು ಎಂಟ್ರಿ ಮಾಡ್ಬೋದು. ಇನ್ನು ನಿಮ್ಮ ಒಂದು ಫೋಟೋ ಇರಲಿ, ಅದು 50 KB ಅಳತೆಯ ಫೋಟೋ ಇರಬೇಕು ಮತ್ತು ವೈಟ್ ಬ್ಯಾಕ್ಗ್ರೌಂಡ್ ಅಂತಿದೆ. ಅದ ನಂತರ ನಿಮ್ಮದೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸೈನ್, ಅದು 50 KB, ಅದರದ್ದು ಇದು ಕೂಡ 50 KB ಇದೆ. ಇದಾದ ಮೇಲೆ ಇಲ್ಲಿ ಒಂದು 2 ಟ್ಯಾಬ್ಗಳಿದೆ, ಭಾಳ ಮುಖ್ಯವಾಗಿ ಸಬ್ ಟ್ಯಾಬ್ ಇವೆ 2. ಆ 2 ಸಬ್ ಟ್ಯಾಬ್ನಲ್ಲಿ ಇಲ್ಲಿ ಒಂದು ಅಂಶ ಏನು ಅಂದರೆ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್. ಈಗ ಆಲ್ರೆಡಿ ಯಾರೆಲ್ಲ ರಿಜಿಸ್ಟರ್ ಆಗಿ ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡನ್ನು ತಾವುಗಳು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಅವರು ಈ ಟ್ಯಾಬಿನ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರೊಸೆಸ್ ಮಾಡಬೇಕು. ಇನ್ನು ನಾನು ಈ ದಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ಅಂದರೆ ಹೇಗೆ ನೀವು ರಿಜಿಸ್ಟ್ರೇಷನ್ ಪ್ರೊಸೆಸ್ ಪ್ರಾರಂಭ ಮಾಡಬೇಕು ಅಂತ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾದಾಗ ಮೊದಲು ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಹೇಗೆ ಕ್ರಿಯೇಟ್ ಮಾಡೋದು ಗಮನಿಸಿ. ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಅಂಶ ಇದೆ, ತಮಗೆ ಕಾಣಿಸ್ತಾ ಇದೆ, ಇದು ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತಿದೆ. ಈ ಟ್ಯಾಬಿನ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ಕ್ಲಿಕ್ ಮಾಡ್ತಾ ಇದ್ದೇನೆ ಈ ಟ್ಯಾಬಿನ ಮೇಲೆ. ಈಗ ಅದು ನಿಧಾನಕ್ಕೆ ಲೋಡ್ ಆಗ್ತದೆ. ಇಲ್ಲಿ ಲೋಡ್ ಆದ ನಂತರ ಒಂದಿಷ್ಟು ಮಾಹಿತಿಗಳು ಇಲ್ಲಿ ತೆರ್ಕೊಳ್ತದೆ. ಈ 2025 ಸೂಚನೆಗಳು, ಇನ್ಸ್ಟ್ರಕ್ಷನ್ ಫಾರ್ ರಿಜಿಸ್ಟ್ರೇಷನ್ ಆಫ್ 2025 ಅಂತಿದೆ. ಇಲ್ಲಿ ನೀವು 10ನೇ ತರಗತಿಯನ್ನು ಎಸ್ ಅಥವಾ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ CBSEನ, ಸ್ಟೇಟ್ ಬೋರ್ಡ ಅಂತ ಅದು ನಾನು ಅಲ್ಲಿ ಬರ್ತದೆ ಹೇಳ್ತೇನೆ. ಜೊತೆಗೆ 10ನೇ ತರಗತಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸರಿಯಾಗಿ ನೋಂದಣಿ ಸಂಖ್ಯೆಯನ್ನು ಕೂಡ ತಾವು ಹಾಕಬೇಕು. ಅದಾದ ನಂತರ ತಮ್ಮ ಸ್ಯಾಟ್ ಸಂಖ್ಯೆ, ತಂದೆ ಹೆಸರು, ತಾಯಿ ಹೆಸರು, ಇವೆಲ್ಲ ವಿವರಗಳನ್ನು ಕೇಳ್ತದೆ. ಅದು ನೇಮ್ ಆಫ್ ದ ಫಾದರ್, ನೇಮ್ ಆಫ್ ದ ಮದರು ಆ್ಯಂಡ್ ಡೇಟ್ ಆಫ್ ಬರ್ತ್, ಜೆಂಡರು, ನಿಮ್ಮ ಸ್ಯಾಟ್ಸ್ ಸಂಖ್ಯೆ, ಇದು ಆಪ್ಷನಲ್ ಇದೆ. ಸ್ಯಾಟ್ಸ್ ಸಂಖ್ಯೆ ಇದೆಲ್ಲವನ್ನು ಕೂಡ ಮಾಡಬೇಕು. ಅದಾದಮೇಲೆ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಜಿಮೇಲನ್ನು ತಾವು ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲಿ ಸರಿಯಾಗಿ ಮಾಹಿತಿಗಳನ್ನು ಕೊಡಬೇಕು. ಇತ್ತೀಚಿನ ಪಾಸ್ಪೋರ್ಟನ್ನು ಕೂಡ ನೀವು ರಿಜಿಸ್ಟ್ರೇಷನ್ ಸಂದರ್ಭದಲ್ಲೇ ತಾವು ಅಪ್ಲೋಡ್ ಮಾಡಬೇಕು.
ಈಗ ನಾನು 2 ಹಂತದಲ್ಲಿ ತೆಗೆದುಕೊಳ್ತೇನೆ. ಇಲ್ಲಿ 2 ಟ್ಯಾಬ್ ಇದ್ದಾವೆ ಇಲ್ಲಿ ಗಮನಿಸಿ. ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಿರಾ ಅಂತ ಒಂದು ಪ್ರಶ್ನೆ ಇದೆ. ಇದು ಹೌದು ಅಂತ ಇದ್ದರೆ ಏನಾಗ್ತದೆ ಎಂಬುದನ್ನು ಗಮನಿಸಿ. ಇಲ್ಲಿ ತಾವು ಹೌದು ಅಂತ ಕ್ಲಿಕ್ ಮಾಡ್ತೀರಾ. ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡಿರೋ ಅಭ್ಯರ್ಥಿಗಳು ಹೌದು ಅಂತ ಟಿಕ್ ಮಾಡಿದ ನಂತರ ತಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೇಳ್ತದೆ SSLCಯಲ್ಲಿ. ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ವೆರಿಫೈ ಬಟನ್ ಕೊಟ್ಟುಬಿಟ್ರೆ ಎಲ್ಲ ಮಾಹಿತಿ ಆಟೋ ಫೆಚ್ ಆಗ್ತದೆ. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು ಇವೆಲ್ಲವೂ ಕೂಡ ಫೆಚ್ ಆಗ್ತದೆ. ಅಲ್ಲಿ ಕೇವಲ ಒಂದು 3-4 ಅಂಶ ಮಾತ್ರ ತಾವು ಮಾಹಿತಿ ತುಂಬಬೇಕು. ಒಂದು ಫೋನ್ ನಂಬರು, ಒಂದು ಜಿಮೇಲ್ ID ಮತ್ತು ಪಾಸ್ಪೋರ್ಟವನ್ನು ಅಪ್ಲೋಡ್ ಮಾಡಬೇಕು. ಜೊತೆಗೆ ನಿಮ್ಮ ಪಾಸ್ವರ್ಡನ್ನು ತಾವೇ ಕ್ರಿಯೇಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿಬಿಟ್ರೆ ನಿಮ್ಗೆ ಒಂದು ಮೆಸೇಜ್ ಬರ್ತದೆ. ನಿಮ್ಮ ನೋಂದಣಿ ನೀವು ಯಾವುದು ಫೋನ್ ನಂಬರ್ ಕೊಟ್ಟಿರ್ತೀರಿ ಆ ಫೋನ್ ನಂಬರ್ಗೆ ಒಂದು ಮೆಸೇಜ್ ಬರ್ತದೆ. ಆ ಮೆಸೇಜ್ನಲ್ಲಿ ನಿಮ್ಮ ಯೂಸರ್ ID ಇರ್ತದೆ ಮತ್ತು ನಿಮ್ಮ ಪಾಸ್ವರ್ಡ್ ಇರ್ತದೆ. ದಯವಿಟ್ಟು ಅದನ್ನು ಮರೆಯದೆ ಜಾಗ್ರತೆಯಿಂದ ಕಾಯ್ದಿಟ್ಟುಕೊಳ್ಳಬೇಕು. ಅಂಟಿಲ್ ಪ್ರೊಸೆಸ್ ವಿಲ್ ಕಂಪ್ಲೀಟೆಡ್, ಅಲ್ಲಿವರೆಗೂ ಕೂಡ ಇರಬೇಕು ನಿಮ್ಮ ಹತ್ರ. ಇದು ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಾದರೆ. ನಾನೊಂದು ನಿಮಗೆ ಡೆಮೋ ತೋರಿಸ್ತಾ ಇರೋದು CBSE ಮತ್ತು ICSE ವಿದ್ಯಾರ್ಥಿಗಳಿಗೆ ಹೇಗೆ ಅಂತ. ಹಾಗಾದರೆ CBSE ಮತ್ತು ICSE ವಿದ್ಯಾರ್ಥಿಗಳ ವಿಷಯದಲ್ಲಿ ಅವರು ಕರ್ನಾಟಕ ರಾಜ್ಯದಲ್ಲಿ ಓದಿರೋದಿಲ್ಲ, ಅವ್ರು ಇಲ್ಲ ಅಂಥೇಳಿ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ನಾ ಇಲ್ಲಿ ಇಲ್ಲ ಅಂಥೇಳಿ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲ ಅಂಥೇಳಿ ಕ್ಲಿಕ್ ಮಾಡಿದ ನಂತರ ಒಂದಿಷ್ಟು ಮೆನು ಓಪನ್ ಆಗ್ತದೆ. ಗಮನಿಸಿ ಏನೆಲ್ಲ ಅಂಶಗಳಿದೆ. ಇಫ್ ನಾಟ್ ಸ್ಟಡೀಡ್ SSLC ಇನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸೆಲೆಕ್ಟ್ ಅಂತ ಬರ್ತದೆ. ಯಾವ ಬೋರ್ಡ್ನಲ್ಲಿ ಸೆಲೆಕ್ಟ್ ಮಾಡಿದ್ದೀರಿ ಅಂತ ಅಲ್ಲಿ ನಾನೀಗ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ CBSE ಇನ್ ಕರ್ನಾಟಕ ಸೆಲೆಕ್ಟ್ ಮಾಡ್ತೇನೆ. ಅದಾದ ಮೇಲೆ ನಿಮ್ಮ SSLC ರಿಜಿಸ್ಟರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ದಯವಿಟ್ಟು ಗಮನಿಸಿ ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಯಾರು ತಪ್ಪುವ ಸಾಧ್ಯತೆಗಳು ಯಾಕೆ ಎಂಬುದು ಹೇಳುತ್ತೇನೆ ನಾನು ನಿಮಗೆ. ಕೇವಲ ನಿಮ್ಮ ರಿಜಿಸ್ಟರ್ ನಂಬರನ್ನು ಮಾತ್ರ ಹಾಕೋದಕ್ಕಿಂತ ಮೊದಲು ಯಾವ ವರ್ಷದಲ್ಲಿ ತಾವು ಉತ್ತೀರ್ಣರಾಗಿದ್ದೀರಿ ಆ ವರ್ಷವನ್ನು ನಮೂದಿಸಿ ನಂತರ ರಿಜಿಸ್ಟರ್ನ ಸಂಖ್ಯೆಯನ್ನು ಹಾಕಬೇಕು. ಅಂದರೆ ಪಾಸ್ಡ್ ಇಯರ್ನ ಪ್ರೀಫಿಕ್ಸ್ ಮಾಡಿಕೊಂಡು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಬೇಕು. ನಾನೀಗ ಒಂದು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೇನೆ. ಇಲ್ಲಿ ಆ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ತಾವು ಮುಂದಿನ ಹಂತದ ಪ್ರೊಸೆಸ್ ಹೋಗೋಕ್ಕಿಂತ ಇಲ್ಲಿ ವೆರಿಫೈ ಅಂತ ಬಟನ್ ಇದೆ, ಆ ವೆರಿಫೈನ ಕ್ಲಿಕ್ ಮಾಡ್ತೇನೆ. ಓಕೆ, ಈಗ ವೆರಿಫೈ ಆಗ್ತಾ ಇದೆ. ಈ ವೆರಿಫೈ ಆದ ನಂತರ ಇಲ್ಲಿ ಕೇಳ್ತಾ ಇದೆ ಒಂದೊಂದಾಗಿ. ನೋಡಿ ಇಲ್ಲಿ ಏನೇನಿದೆ, ಕ್ಯಾಂಡಿಡೇಟ್ ನೇಮ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಲಿಂಗ ಇದೆ, ಮೇಲ್ ಫಿಮೇಲ್ ಎಂಬುದು, SSLC ಪಾಸ್ವರ್ಡ್ ಇಯರ್ ನಮೂದಿಸಬೇಕು, ಫಾದರ್ ನೇಮ್ ನಮೂದಿಸಬೇಕು, ಮದರ್ ನೇಮ್ ನಮೂದಿಸಬೇಕು, ನಿಮ್ಮ SSLCಯ ಸ್ಯಾಟ್ಸ್ ನಂಬರ್ ಇರ್ತದೆ. ಸ್ಯಾಟ್ಸ್ ನಂಬರ್ ಎಲ್ಲಿ ಅಂದರೆ SSLCಯಲ್ಲಿ ಪಾಸ್ ಆದ ನಂತರ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಒಂದು ವರ್ಗಾವಣೆ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ TC. ಆ TCಯಲ್ಲಿ ಆ ನಂಬರ್ ಇರ್ತದೆ, ಅದನ್ನು ಹಾಕಬೇಕು. ವಿದ್ಯಾರ್ಹತೆ, ಈಗ ನೀವು ಏನು ಮಾಡ್ತಾ ಇದ್ದೀರಿ ಎಂಬುದು ವಿದ್ಯಾರ್ಹತೆಯನ್ನು ಹಾಕಬೇಕು. ನ್ಯಾಷನಾಲಿಟಿ, ನಿಮ್ಮ ಜಿಮೇಲ್ ID, ಮೊಬೈಲ್ ಸಂಖ್ಯೆ, ಆನಂತರ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಿನಿಮಮ್ 8 ಕ್ಯಾರೆಕ್ಟರ್ ಇರಬೇಕದು. ಮತ್ತೆ ಇನ್ನೊಂದು ಸಾರಿ ಪುನಃ ಅದನ್ನು ಕನ್ಫರ್ಮ್ ಮಾಡಬೇಕು, ಇನ್ನೊಂದು ಸಾರಿ ಹಾಕಬೇಕು. ಅದಾದಮೇಲೆ ನೀವು ಫೋಟೋವನ್ನು ಚೂಸ್ ಮಾಡಿ 50 KB ಇಟ್ಕೊಂಡಿರಬೇಕು. ಕ್ಯಾಪ್ಚಾ ಎಂಟರ್ ಮಾಡಿ ವೆರಿಫೈ ಮುಂದಕ್ಕೆ ಹೋಗ್ಬೇಕು. ನಾನೀಗ ಒಂದೊಂದಾಗಿ ಇದು CBSE ಮತ್ತು ICSE ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೇನೆ. ಮೊದಲು ಯಾಕಂದರೆ ಅದು ಆಟೋ ಫೆಚ್ ಆಗಲ್ಲ, ಡೇಟ್ ಆಫ್ ಬರ್ತ್ ಇದೆ. ನಾನು ಡೇಟ್ ಆಫ್ ಬರ್ತನ್ನು ಫೆಚ್ ಮಾಡ್ತೇನೆ. ಯಾವುದಕ್ಕೆ ಆಗಲಿ ನಿಧಾನ ತಾವು ಎಂಟ್ರಿ ಮಾಡಿದರೆ ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲಿ ಡೇಟ್ ಆಫ್ ಬರ್ತ್ ಆದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲಿಂಗ ಅಂತಿದೆ, ಅದನ್ನು ತಾವು ಸೆಲೆಕ್ಟ್ ಮಾಡ್ಕೋಬೇಕು. ಜೆಂಡರ್ ಆದಮೇಲೆ SSLCಯಲ್ಲಿ ತೇರ್ಗಡೆಯಾದ ವರ್ಷ ಅಂತಿದೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ತೇನೆ. SSLC ತೇರ್ಗಡೆಯಾದ ವರ್ಷ ಅಂದ ನಂತರ ಫಾದರ್ ನೇಮನ್ನು ಕ್ಲಿಕ್ ಮಾಡಬೇಕು ತಾವು. ನಾನಿಲ್ಲಿ ಫಾದರ್ ನೇಮನ್ನು ಕ್ಲಿಕ್ ಮಾಡ್ತೇನೆ. ಅದಾದ ನಂತರ ಮದರ್ ನೇಮ್ ಕೂಡ ಇದೆ, ಮದರ್ ನೇಮನ್ನು ಕೂಡ ನಾನು ಕ್ಲಿಕ್ ಮಾಡ್ತೇನೆ. ಒಂದೊಂದಾಗಿ ನಿಧಾನಕ್ಕೆ ಎಂಟ್ರಿ ಮಾಡ್ತಾ ಹೋಗಬೇಕು. ಅದಾದ ಮೇಲೆ ತಮಗೆ ಸ್ಯಾಟ್ ಸಂಖ್ಯೆ ಇದೆ, ಆ ಸ್ಯಾಟ್ ಸಂಖ್ಯೆಯನ್ನು ನಾನು ಎಂಟ್ರಿ ಮಾಡ್ತೇನೆ. ಈಗ
ಸ್ಯಾಡ್ ಸಂಖ್ಯೆನ ನಾವು ಸ್ಯಾಡ್ ಸಂಖ್ಯೆಗೆ ಕುರಿತಾಗಿ ಆಲ್ರೆಡಿ ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿದ್ದೇನೆ. ತಾವು ಆ ವಿಡಿಯೋವನ್ನು ಕಂಪ್ಲೀಟ್ ವಿವರವಾಗಿ ನೋಡ್ಕೊಳ್ರಿ. ಇದು 9 ಡಿಜಿಟ್ಗಳಿರ್ತಕ್ಕಂಥ ಒಂದು ಯುನಿಕ್ ಐ ಡಿ ಆಗಿರ್ತದೆ ಸ್ಯಾಡ್ ಸಂಖ್ಯೆ. ಆ ಸ್ಯಾಡ್ ಸಂಖ್ಯೆಯನ್ನು ತಾವು ಇದು ಮಾಡಬೇಕು. ಇಲ್ಲಿ ಒಂದು PUC 12th ಸ್ಟ್ಯಾಂಡರ್ಡ್ ಸೈನ್ಸು ಆರ್ಟ್ಸ್ ಅಂತಿದೆ. ತಾವು ಸೈನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ರಾಷ್ಟ್ರೀಯತೆ ಇದೆ. ರಾಷ್ಟ್ರೀಯತೆ ಇಂಡಿಯನ್ ಆಗ್ತದೆ. ನಿಮ್ಮ ಮೇಲ್ ಐ ಡಿಯನ್ನು ತಾವು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಮೇಲ್ ಐ ಡಿ ಆಯಿತು. ಅದು ಒಂದು ಸಾರಿ ವೆರಿಫೈ ಆಗ್ತದೆ ಮೇಲ್ ಐ ಡಿ. ಮೇಲ್ ಐ ಡಿ ಒಂದು ಸಾರಿ ವೆರಿಫೈ ಆದ ನಂತರ ಅದಾದ ಮೇಲೆ ತಾವು ಮುಂದಿನ ಹಂತದ ಪ್ರೊಸೆಸ್ಗೆ ತೆರಳಬೇಕಾಗ್ತದೆ. ಈಗ ಆಟೋಮೆಟಿಕ್ಕಾಗಿ ಅದು ಮೇಲ್ ಐ ಡಿ ಕೂಡ ತೆಗೆದುಕೊಳ್ತು. ಅದಾದ ಮೇಲೆ ಇಲ್ಲಿ ಫೋನ್ ನಂಬರು 0 ಪ್ರಿಫಿಕ್ಸ್ ಬರ್ತಿದೆ, ಅದನ್ನು ತೆಗೆದುಕೊಳ್ಬೇಕು. ಓಕೆ, ಅದನ್ನು ತೆಗೆದಿದ್ದೇನೆ. ಎಂಟರ್ OTP ವೆರಿಫಿಕೇಷನ್ ಕೋಡ್ ರಿಶೀವ್ಡ್. ಓಕೆ, ನಿಮ್ಮ ಈಗ ಫೋನ್ ನಂಬರ್ ಹಾಕಿದ ನಂತರ ಅದು ವೆರಿಫಿಕೇಷನ್ನ ಒಂದು ಮೆಸೇಜ್ ಬರ್ತದೆ. ಇಲ್ಲಿ ಎರರ್ ಅಂತ ಬರ್ತದೆ. ಎರರ್ ಅಕರ್ಡ್ ವೈ ಜನರೇಟಿಂಗ್ ಒನ್ ಟೈಮ್ ಪಾಸ್ವರ್ಡ್ ಅಂತಿದೆ. ಇಲ್ಲಿ ಈ ರೀತಿ ನಿಮಗೆ ಪಾಸ್ವರ್ಡ್ ಒಂದು ಬರ್ತದೆ. ಇಲ್ಲಿ ಪಾಸ್ವರ್ಡ್ ಬಂದಾದ ಮೇಲೆ ಇದೇ KEAದವ್ರದ್ದು KEA ವೆಬ್ಸೈಟ್ನವರು ಎಷ್ಟು ಈ ಸಾರಿ ಭಾಳ ಚೆನ್ನಾಗಿ ಅದನ್ನು ಮಾಡ್ಯೂಲನ್ನು ಪ್ರಿಪೇರ್ ಮಾಡಿದ್ದಾರೆ. ಆದರೂ ಒಂದೊಂದು ಸಾರಿ ಈ ರೀತಿ ಜನ್ರೇಟ್ ಆಗಲ್ಲ. ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಇದು KEAದಲ್ಲಿ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಸಾಫ್ಟ್ವೇರ್ ಒಂದೊಂದು ಸಾರಿ ವರ್ಕೇ ಆಗಲ್ಲ ಇದು. ಈ ರೀತಿ ನಿಮ್ಗೆ ಇಲ್ಲೊಂದು OTP ಬರ್ತದೆ. OTP ಬಂದಾದಮೇಲೆ 8 ಕ್ಯಾರೆಕ್ಟರ್ ಇರ್ತಕ್ಕಂಥ ನಿಮ್ಮ ಒಂದು ಪಾಸ್ವರ್ಡ್ ಹಾಕಿ ಆಲ್ರೆಡಿ ಮತ್ತೊಂದು ಪಾಸ್ವರ್ಡ್ ಮಾಡಿ ಇದೊಂದು ಫೋಟೋವನ್ನು ತಾವು ಚೂಸ್ ಮಾಡ್ಕೊಳ್ಳಿ. ಎಂಟರ್ ಕ್ಯಾಪ್ಚರ್ ಮಾಡಿ ವೆರಿಫೈ ಮಾಡ್ಕೊಳ್ರಿ. ಇಷ್ಟಾದ ಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಇದು ಬರ್ತದೆ, ಮೆಸೇಜ್ ಬರ್ತದೆ. ಆ ಮೆಸೇಜನ್ನು ತಾವು ಬರೆದಿಟ್ಕೊಳ್ಬೇಕು ಕಡ್ಡಾಯವಾಗಿ, ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು. ನಂತರದಲ್ಲಿ ತಾವು ಆ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ, ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ ಅಂತಿದೆ, ಅದನ್ನು ಲಾಗಿನ್ ಆಗಿಬಿಟ್ಟು ತಾವು ಮುಂದಿನ ಹಂತದ ಅಪ್ಲಿಕೇಶನ್ಗೆ ತಾವು ಹಾಕಬೇಕು. ಇದಿಷ್ಟು ಮಾಹಿತಿ, ನಾನೊಂದು ಡೆಮೋ ಮಾಹಿತಿಯನ್ನು ತಮಗೆ ನೀಡಿದ್ದೇನೆ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರುಗಳಿಗೆ ಇದನ್ನು ಕಳಿಸ್ಕೊಡಿ.